ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವಾಗ ಕ್ವಿಕ್ಕಾಗಿ ಸುಮ್ಮನೆ ಆಚೆ ಹೋಗಿ ಬರೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ರ್ಯಾಂಡಮಾಗಿ ಸ್ಟಾರ್ಟ್ ಮಾಡಿರೋ ಬ್ಲಾಗ್ ಇದು. ಸೊ ನಮ್ಮ ಜೊತೆ ಸ್ಪಂದನ ಇದ್ದಾಳೆ, ನಿಶಾ ಅವರಿದ್ದಾರೆ, ಹಾಗೂ ಮುತ್ತಣ್ಣ ಆ್ಯಂಡ್ ನಿಖಿಲ್ ಅವರಿದ್ದಾರೆ. ಎಲ್ರಿಗೂ ಒಂದು ಸ್ವಲ್ಪ ಚಿಯರಪ್ ಆಗಲಿ ಅಂತ ಅಂದ್ಬಿಟ್ಟು ಎಲ್ಲ ಬೆಳಗ್ಗೆಯಿಂದ ಸಪ್ಪೆ ಹೊಡಿತಾ ಇದ್ದಾರೆ. ನಿಶಾ ಮಾತ್ರ ಆಚೆ ಹೋಗಿ ಬಂದಿದ್ಲು. ಸೊ ನಾನು ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ. ನಾನು ಸ್ವಲ್ಪ ಫೇಸ್ ರೆಡಿ ಆದರೆ ಮುಗೀತು. ಇನ್ನು ಸ್ಪಂದನ ರೆಡಿ ಆಗಿ ಫುಲ್ಲು ಯಾಕೆ ತೋರಿಸ್ತೀನಿ 0.5 ನೋಡಿ ಹೆಂಗೆ ನೋಡ್ತಾಳೆ ಮಣ್ಣು. ಇವಳು ಈಗ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು ಬಂದಿದ್ದಾಳೆ ಅವ್ರ ಫ್ರೆಂಡ್ಸ್ ಜೊತೆ. ಸೊ ತಡ ಏನು ಸಮಾಚಾರ ಎಲ್ಲ ಹೇಳ್ಬೇಕು. ನಿಂಗೋಸ್ಕರ ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಹೇಳ ಅಣ್ಣ? ನಿಂಗೋಸ್ಕರ ಒಂದು ರೆಸ್ಟೋರೆಂಟ್ ನೋಡಿಟ್ಟಿದ್ದೀನಿ, ನಿಮ್ಮ ಸ್ಟೈಲ್ದು, ಕೊಡವ ಸ್ಟೈಲ್ದು. ಇಲ್ಲೇ ಮೈಸೂರಲ್ಲೇ ಒಂದಿನ ಕರ್ಕೊಂಡು ಹೋಗ್ತೀನಿ. ಎಲ್ಲಿ ಹೇಳೋ? ಇಲ್ಲೇ ವಿಜಯನಗರ, ಮೈಸೂರಲ್ಲಿ. ಎಲ್ಲಿ ಅಂತ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಿಲ್ಲ, ಅಷ್ಟು ಗೊತ್ತಿಲ್ಲ, ನೆನಪಿಲ್ಲ. ನನಗೆ ರೊಟ್ಟಿ ತಿನ್ನಬೇಕು ಅನಿಸ್ತದೆ. ಏನು ರೊಟ್ಟಿ? ನಿಮ್ಮ ಸ್ಟೈಲ್ದಾ? ಹೌದಾ, ಸರಿ ಆಯ್ತು, ಹೋಗೋಣ ಬಿಡಿ. ಇವತ್ತಲ್ಲ, ಇನ್ನೊಂದು ದಿನ ಹೋಗೋಣ, ಓಕೆನಾ? ನಿಶಾ ಅವರೇ ಹೋಗೋಣ? ಹಾಂ ಬನ್ನಿ ಹೋಗೋಣ. ಇತ್ತೀಚಿನ ದಿನಗಳಲ್ಲಿ ಡಾರ್ಕ್ ಸ್ಪಾಟ್ಸ್ ಆರ್ ವೆರಿ ಕಾಮನ್ ಪ್ರಾಬ್ಲಮ್ ಆಗುತ್ತೆ. ದಟ್ ಕಾಸಸ್ ಡ್ಯೂ ಟು ಸನ್ ಎಕ್ಸ್ಪೋಜರ್, ಇಲ್ಲ ಅಂತಂದರೆ ಆಕ್ನಿ ಸ್ಕಾರ್ಸ್ ಅಂತ ಆಗುತ್ತೆ, ಇಲ್ಲ ಹಾರ್ಮೋನ್ ಚೇಂಜಸ್ ಅಂತ ಆಗುತ್ತೆ. ಸೊ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಇಟ್ ಆ್ಯಂಡ್ ಯು ಹ್ಯಾವ್ ಟು ಟ್ರೀಟ್ to enhance your natural glow and even tone skin. Ade Himalaya dark spot clearing turmeric face serum with 100% organically sourced turmeric and idರಲ್ಲಿ 10% glycolic acid ಇದೆ and also 2% niacinamide ಹೊಂದಿರುತ್ತೆ ಈ ಒಂದು ಪ್ರಾಡಕ್ಟು. ಆ್ಯಂಡ್ ಇದರ ಲೈಟ್ ವೆಯ್ಟ್ ಫಾರ್ಮುಲಾ ನನ್ನ ಸ್ಕಿನ್ ಮೇಲೆ ನೀಟಾಗಿ ಅಬ್ಸರ್ವ್ ಆಗ್ತಾ ಇದೆ. ಆ್ಯಂಡ್ ಅಷ್ಟೇ ಅಲ್ಲದೆ ಇದರಲ್ಲಿ ಸ್ವಾರಸ ಕೋಲ್ಡ್ ಬ್ರೆಸ್ಟ್ ಎಕ್ಸ್ಟ್ರಾಕ್ಷನ್ ಇರೋದ್ರಿಂದ ದಟ್ ರಿಟೈನ್ಸ್ ಟರ್ಮರಿಕ್ ಆಕ್ಟಿವ್ to its full potential ಅಂತಾನೆ ಹೇಳ್ಬೋದು. This product is available on Amazon, Nykaa, Flipkart and Himalaya's website and app. Check out the product, link in description. ಇವಳು ಸ್ಯಾಂಡ್ವಿಚ್ ಆರ್ಡರ್ ಮಾಡೋಳೆ. ಫುಲ್ ತಿಂದಿಲ್ಲ ಅಂದರೆ ಏನೇಳು ಜೋಬುಗೆ ತುಂಬೋದು. ಅವಳು ಫ್ರೈಸ್ ಮತ್ತು ಇನ್ನೊಂದೇನು ಮೊಜಿಟೋ, ಅವರು ವಿಂಗ್ಸ್ ಮತ್ತು ಚಿಕನ್ ವಿಂಗ್ಸ್ ಮತ್ತು ಮೊಮೋಸ್, ಇವರು ಬರ್ಗರ್, ನಾನು ಕಾಫಿ. ಇಷ್ಟೇ ಆರ್ಡರ್ ಮಾಡಿರೋದು. ನಾನೇನು ಆರ್ಡರೇ ಮಾಡಿಲ್ಲ ಅಲ್ಲ, ಕಾಫಿ ಒಂದೇ. ನಮ್ಮದ್ರಲ್ಲೇ ತಿನ್ನೋ ಅಂತೀಯ? ಯಾಕೆ ಚಳಿನಾ? ನನಗೆ ಆ್ಯಕ್ಚುಲಿ ಈ ಥರನೇ ಇಷ್ಟ. ಕಾಫಿ ಗ್ಲಾಸಲ್ಲೆಲ್ಲ ಕುಡಿಯೋಕೆ ಇಷ್ಟ ಆಗಲ್ಲ. ಈ ಥರ ಹಿಡ್ಕೊಂಡು ಅಜ್ಜಿ ಹಿಂಗೆ ಕುಡಿತಾ ಇತ್ತು ಮೊದಲು. ಮೋಸ್ತಾಗಿದೆ. ನಿಮ್ಮೂರ ಕಾಫಿ ಹೆಂಗೈತೆ? ಅಲ್ಲಿ ಇದ್ದಿದ್ದ ಮೆನುಲಿ ಕೂಲ್ ಕಾಫಿ ಅಂತ ತಾನೆ, ಕೊಡಗು ಕಾಫಿ. ಚೆನ್ನಾಗೈತಾ? ಒಂದು ಮೆಜಿಟೋ ಬಂದಿದೆ ಗೈಸ್, ವಾಟರ್ಮೆಲನ್ ಮೆಜಿಟೋ. ಹಿಂಗೆ ಹಸಿ ಹಸಿ ಇದ್ರೆ ನಂಗೆ ತಿನ್ನಕ್ಕೆ ಇಷ್ಟ ಆಗಲ್ಲ. ಬೆಂದಿರುತ್ತೆ ಸ್ಟೀಮ್ ಅಲ್ಲಿ. ಹೌದಾ? ಚಿಕನ್ ಮೊಮೋಸ್ ಒಂದೇ ಇಷ್ಟ ನನಗೂ. ಅದ್ರಲ್ಲಿ ತಂದೂರಿ ಚೆನ್ನಾಗಿರುತ್ತೆ. ಸ್ಯಾಂಡ್ವಿಚ್, ಬರ್ಗರ್, ವಿಂಗ್ಸ್ ಹಾಗೂ ಪೊಟ್ಯಾಟೊ ಏನೋ ಹೇಳ್ತಾರೆ ಅದನ್ನು. ತೆಗಿರಿ ಬೇಗ. ಎಲ್ಲ ಖಾಲಿ ಮಾಡಕ್ ಬಿಡೋರೆ, ಎಲ್ರಿಗೂ ಹೊಟ್ಟೆ ಹಸಿದಿತ್ತು ಅನ್ಸುತ್ತೆ. ಆಮೇಲೆ ಏನು ತಿನ್ನಕ್ಕೆ ಉಟ್ಬಿಟ್ಟಿದೀವ ಅಂತಾರೆ. ಹೌದು, ಎಲ್ಲರೂ ತಿಂದೇನೆ ತಾನೇ ಸರ್ವೈವ್ ಆಗೋದು. ಹಂಗೆ ಬಾಡಿ ಬೆಳೆಸಿರೋದು, ತಿನ್ನಬೇಕು, ಚೆನ್ನಾಗಿರ್ಬೇಕು. ಬನ್ರಿ, ಬಂದ ಮೇಲೆ ಮಕ್ಕಳಿಗೆ ಹೋಗಿದ್ಬಿಟ್ರೆ ಏನು ಹಿಂಗೆ ತಿಂದಿದ್ದೀರ ಅಂತ. ಮುತ್ತಣ್ಣಗೆ ಎಂತ ಬಿಕ್ಲಕ್ಕೆ ಅಂದರೆ ಹೆಂಗಣ ನಿಲ್ಸಿದ್ ನಾನು, ಗಾಬರಿ ಆಗೋ ಅಂಥದ್ದು ಏನಾದ್ರು ಹೇಳಿದ್ರೆ ನಿಲ್ಲುತ್ತೆ ಅಂದ್ರು. ಅದಕ್ಕೆ ನಾನು ನಾಳೆ ನಿಶಾ ಕಾಲೇಜ್ಗೆ ಹೋಯ್ತಾಳೆ ಅಂತ ಅಂದೆ. ನಿಜವಾಗ್ಲೂ ನಿಂತೋಯ್ತು. ಇಲ್ಲ ಗುಂಡಪ್ಪ ಮಾಡ್ತಿದ್ದೀರಾ ಮಂಗ್ಲಮ್ಮ? ನಾವೆಲ್ಲ ಅಂದ್ಬಿಟ್ಟು ಪಾಪ ಅಜ್ಜಿಗೆ ಊಟ ಹಾಕೊಡ್ತಾ ಇದ್ದಾರೆ. ಮಧ್ಯಾಹ್ನ ಮಾಡಿರೋ ನುಗ್ಗೆಕಾಯಿ ಸಾಂಬಾರ್. ನೀವು ಊಟ ಮಾಡಿದ್ರಪ್ಪ?
ಮಂಗಳಮ್ಮ ಅವರೇ ಮಾಡಿದ್ರ ಮಾಡಿ ಹಾಕೊಡ್ಲಾ? ಹೌದಾ, ಸರಿ. ಈಗ ಫ್ರಿಜ್ ಒಂದೇನು ಬೇಜಾರು ಅಂದರೆ ಇಲ್ಲಿ ನೋಡಿ ಹಿಂಗೆ ಗಲೀಜಾಗ್ಬಿಡುತ್ತೆ. ಹಿಂಗೆ ಮುಟ್ಟಿ ಮುಟ್ಟಿ ಇಲ್ಲಿ ಒಂದೇನೋ ಟವಲು ಹಾಕೋಕ್ಕಾಗಲ್ಲ. ಈ ಥರ ಹಿಡ್ಕೊಳ್ಳೋದಿದ್ದಿದ್ರೆ ಹಾಕ್ಬೋದಿತ್ತು. ಹಿಂಗೆ ತೆಗಿಬೇಕು. ಹಿಂಗೆ ಸಾಗಿದ್ರೆ ಏನಿಲ್ಲ ಅಂದರೆ ನೀರಂತೂ ಇಟ್ಟಿರ್ತೀವಿ. ಇದನ್ನು ಕೊಡೋಣ ನಮ್ಮ ಯಜಮಾನ್ರಿಗೆ. ತುಂಬ ಹೀಟ್ ಆಗಿಬಿಡಿದೆ ಅವ್ರಿಗೆ ಚಿಕನ್ ತಿಂದು ತಿಂದು. ಸಾಹೇಬ್ ಬಾಸ್, ಹಲೋ, ಹೇಗಿದ್ದೀರಾ? ಲಕ್ಕಿ ಬಾಯ್. ಕುಡೀರಿ. ಈಗೆಲ್ಲ ಅಷ್ಟೊಂದು ತಿನ್ಸ್ಬಿಟ್ಟು. ಗುಡ್ ಮಾರ್ನಿಂಗ್ ಗೈಸ್, ಇದು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವಿವಾಗ ಬೆಂಗಳೂರಿನಲ್ಲಿದ್ದೀವಿ. ನಮ್ಮ ಅಣ್ಣ ಸಿಕ್ಕಿದ್ದಾರೆ. ನಾವೆಲ್ಲ ಶೃಂಗಾರ್ ಸಲೂನಲ್ಲಿದ್ದೀವಿ. ಯಾಕೆ ಅಂದರೆ ಇವತ್ತು ನಾನು ರೀಸೆಂಟ್ಲಿ ಒಂದು ಸ್ಟೋರಿ ಮತ್ತು ರೀಲೆಲ್ಲ ಮಾಡೋಕ್ಕಿದೆ. ಈ ಥರ ಅಕಾಡೆಮಿ ನಡೆಸ್ತಾ ಇದ್ದಾರೆ ಅಂತ. ಸೊ ಇವತ್ತಿಂದ ಅದು ಓಪನಿಂಗ್ ಇತ್ತು, ಹಂಗಾಗಿ ಬಂದಿದ್ವಿ. ನೋಡಿ ಎಲ್ಲೆಲ್ಲಿ ನೋಡಿದ್ರು ಹೂವು. ನಮ್ಮ ಗುರುಗಳಿಲ್ಲೇ ಇದ್ದಾರೆ. ಆ್ಯಂಡ್ ನಿಖಿಲ್ ಅವರು ಇಲ್ಲೇ ಇದ್ದಾರೆ. ಏನು ಮಿಂಚ್ತಾ ಇದ್ದೀರಾ? ಈ ಶರ್ಟ್ ನಾವು ಸೂರತ್ತಲ್ಲಿ ತಗೊಂಡಿದ್ದೆ. ಅಣ್ಣ ನಿನಗೂ ಈ ಥರದ ಸೇಮ್, ಬಟ್ ಕಲರ್ ಚೇಂಜ್. ಹಾಕೊಂಡಿದ್ದೆ. ಅದು ವ್ಲಾಗ್ ಮಾಡ್ತೀನಲ್ಲ, ಅವಾಗ ಡೈಲಿ ಒಂದೊಂದು ಶರ್ಟ್ ಹಾಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ. ಹಾಕಿಲ್ಲ ತಾನೆ ಒಂದ್ಸಲಿನೂ? ಇನ್ನು ಹಾಕಿಲ್ಲ. ಮುತ್ತುರಾಜ್ ಮತ್ತೆ ನಾನು ಟ್ವಿನ್ನಿಂಗ್, ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್. ಅದೆಲ್ಲ ಮಾಡಿಸ್ಕೊಳ್ಳಲ್ಲ. ಯಾಕೆ? ಐಬ್ರೋ ಮಾಡಿಸ್ಕೊತಾರೆ. ಇದು ಕಲರಿಂಗ್ ಏರ್ ಕಲರಿಂಗ್ ಎಲ್ಲ ಕಲರ್ ಮಿಕ್ಸ್ ಮಾಡಿ ಹಾಕ್ಸ್ಬೇಕು. ಅಲ್ಲಿ ಎಷ್ಟು ಕಲರ್ ಐತೆ ಅಷ್ಟು ಕಲರ್ ಹಾಕ್ಸ್ಕೊಳುತ್ತಂತೆ. ಮಿಕ್ಸ್ ಮಾಡಿ ಎಲ್ಲ ಕಲರ್ ಕಾಣಬೇಕು. ಸರಿ, ಆ ಕಲರ್ ಮಿಕ್ಸ್ ಆಗಿ ಆ ಕಲರ್ ಮಿಕ್ಸ್ ಆಗಿ ಒಂದು ಕಲರ್ ಆಗಬಾರ್ದು. ಆಯ್ತು. ಇದೆ ಈ ಲೈನ್ಗೊಂದು ಕಲರು, ಈ ಲೈನ್ಗೊಂದು ಕಲರು, ಈ ಲೈನ್ಗೊಂದು ಕಲರ್. ಅದು ಬಿಟ್ಬಿಟ್ಟು ನಾವು ಒಂದು ಕಲರ್ ಹೇಳ್ತೀವಿ ನೋಡಿ, ಮುಂದಕ್ಕೆ ರೆಡ್ ಹಿಂದಕ್ಕೆಲ್ಲ ಹಾಕ್ಸ್ಕೊಂಡ್ಬಿಟ್ಟು ಎಲ್ಲ. ನಾವು ಸನ್ಗ್ಲಾಸಸ್ ತೊಗೋಬೇಕಂತೆ, ಹಾಗಾಗಿ ಲೆನ್ಸ್ ಕಟ್ ಕರ್ಕೊಂಡು ಬಂದಿದ್ದಾನೆ. ಆ ಗ್ಯಾಪಲ್ಲೇ ಈ ಅಣ್ಣನೂ ತೊಗೋತಾ ಇದ್ದಾರೆ. ಈ ಅಣ್ಣಂಗೆ ಅದು ಏನು ಸನ್ಗ್ಲಾಸ್ ಅಂದರೆ ಹುಚ್ಚು. ಮುತ್ತಣ್ಣಂಗೆ ತುಂಬ ಇಷ್ಟ. ಅದೇನೋ ಒಂಥರ ಡಬಲ್ ಫ್ರೇಮ್ ಅನ್ಸು. ಅಲ್ಲೇ ನಿಧಾನ. ಇವರೊಂದು ನೋಡ್ತವ್ರೆ. ಈ ಕಡೆ ತಿರುಗಿ. ಚೆನ್ನಾಗಿದೆ. ವೇಸ್ಟಾ? ನೋಡಿ ಫ್ರೆಂಡ್ಸ್, ನಾನು ಅಷ್ಟು ಪ್ರೀತಿಯಿಂದ ತಗೊಟ್ರೆ ವೇಸ್ಟ್ ಅಂತೆ. 7,000 ರೂಪಾಯಿ ವೇಸ್ಟಾ? ಅಣ್ಣ ನೀನಿಲ್ಲ ಅಂದಿದ್ರೆ ಹೆಂಗಣ ನಮ್ಮ ಲೈಫು? ನೀನು ಹಿಂಗೆ ನೆನಪಿಸ್ತಾ ಇರಬೇಕು, ವಿಡಿಯೋ ಮಾಡಲ್ವಾ ಅಂತ. ಕಾಫಿ ಕುಡಿತೇವೆ ಗೈಸ್. ಮಟ್ ಮಧ್ಯಾಹ್ನ ಸಗದಾಗಿದೆ. ಮಧ್ಯಾಹ್ನ ಅಲ್ಲ, ಸಂಜೆ. ಹತ್ತತ್ರ ಮಧ್ಯಾಹ್ನ, ಹತ್ತತ್ರ ಸಂಜೆ. ನಿಮ್ಮ ಯಜಮಾನ್ರು ಯಾಕೋ ವ್ಲಾಗಾಗಿ ಏನೋ ತೆಗಿತಾನೆ ಇಲ್ಲ. ಬ್ಲಾಗಾ? ನಿಮ್ಮ ಯಜಮಾನ್ರು ವ್ಲಾಗರ್ಸ್ ತೆಗಿತಾರೆ. ಗಾಗಲ್ಸ್ ತೆಗಿಯಲ್ಲ ಅವರು, ಹಂಗೆಲ್ಲ. ಯಾರು ನೋಡ್ತವ್ರೆ ಅಂತ ಗೊತ್ತಾಗೋದು. ನಿಖಿಲ್ ರವೀಂದ್ರ ಅವರೇ ಅಲ್ಲಿ ಕೇಳ್ಸೋದೇ ಇಲ್ಲ. ಫುಲ್ ಎಡಿಟಿಂಗಲ್ಲಿದ್ದಾರೆ. ಪೋಸ್ಟಿಂಗ್, ಎಡಿಟಿಂಗ್. ಸೊ ಇವಾಗ ನಾವು ಪೂಜನ್ಗೆ ಬರ್ಡೇ ಕೇಕ್ ಕಟ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ನಿನ್ನೆ ಅವಳು ಬರ್ಡೇ ಆಗಿತ್ತು, ನಾನು ಹೋಗೋಕ್ಕಾಗಿರ್ಲಿಲ್ಲ. ಸೊ ಹಾಗಾಗಿ ಇವತ್ತು ಗೊತ್ತಿಲ್ಲ ಅವಳಿಗೆ, ನಾನೇನು ಹೇಳಿಲ್ಲ. ಸರ್ಪ್ರೈಸ್ ಏನೇ ಇವತ್ತು. ಅಣ್ಣ ಹಂಗೆ ಕಾರ್ ತಗೊಂಡ್ಬರ್ತಾನೆ ಮನೆಯಿಂದ. ಸೊ ನಾವೀಗ ಹೊರಟಿದೀವಿ. ಏನಾದ್ರು ಅವಳಿಗೆ ಚಿಕ್ಕದಾಗಿ ಏನಾದ್ರು ಅವಳಿಗೆ ಖುಷಿ ಆಗೋ ಥರ ಒಂದೇನಾದ್ರು ತಗೊಂಡು ಕೇಕ್ ತಗೊಂಡು ಹೋಗ್ತಾ ಇದೀವಿ, ಸರ್ಪ್ರೈಸ್ ಮಾಡೋಣ ಅಂತ. ಸೊ ಲೆಟ್ಸ್ ಗೋ. ಚೆನ್ನಾಗಿದೆಲ್ಲ ಕ್ಯೂಟಾಗಿ. ಸೊ ಫ್ಲಾರ್ ತೊಗೊಂಡಿದ್ದೀನಿ ಆ್ಯಂಡ್ ಕೇಕ್ ರೆಡಿ ಇದೆ. ಏನಂತ ಬರ್ಸಿದ್ದೀನಿ ಅಂತ ಅಲ್ಲೇ ತೋರಿಸ್ತೀನಿ. ಓಕೆನಾ? ಏನಂತ ಇದು ಇಷ್ಟ ಆಯ್ತು, ಕ್ಯೂಟಾಗಿದೆ ಇದು. ನೋಡೋಣ ಬಿಡಿ. ಇವಾಗ ನಮ್ಮೊಂದಿಗೆ ನಮ್ಮ ನಿಧಿ ಜಾಯ್ನ್ ಆಗಿದ್ದಾರೆ, ನ್ಯೂ ಮೆಂಬರು. ಸೊ ಇವಾಗ ನಾವು 3rd ಫ್ಲೋರ್ಗೆ ಹೋಗ್ತಾ ಇದೀವಿ. ಅಂಗಡಿನೂ ಜಾಸ್ತಿ ಜನ ಇದ್ರು, ನಮ್ಮ ಬಾವಿಗೂ ಗೊತ್ತಿಲ್ಲ. ಹಿಡ್ಕೊತೀಯ? ಇಲ್ಲ ಇಲ್ಲ ಇಲ್ಲ, 3 ಅವಲ್ಲ ಅಂತ ನೋಡ್ತಾ ಇದ್ದೀನಿ. ಸೊ ನೋಡೋಣ ನಮ್ಮ ಮಕ್ಕಳ ರಿಯಾಕ್ಷನ್ ಮಾಡಿ. ಮನೇಲಿ ಅವಳು ಏನೋ ಗೊತ್ತಿಲ್ಲ. ಸೊ ಇವಾಗ ಬೆಂಗಳೂರಲ್ಲಿ ಆಲ್ರೆಡಿ
ಅಯ್ಯೋ ಎರಡನೇ ಫ್ಲೋರ್ ಒತ್ತು ಕ್ಲೋಸ್ ಮಾಡು. ಮಾತಾಡ್ಸ್ರು ಇಲ್ಲಿ ಮಾತಾಡವ ನೀನ್ ಹೇಳಿದ್ರು ಮಾತಾಡವ ಯಾಕೆ ಮೇಂಟೈನ್ ಮಾಡ್ತದಲ್ಲ ಸಣ್ಣಕ್ಕೆ ಅವ್ರೆ ದಪ್ಪನೇ ಆಯ್ತಲ್ಲ ನಮ್ಗೆ ಯಾಕ ವೀಕ್ ಆಯ್ತವನೆ ಇನ್ನೇನು ನಮಸ್ತೆ ಅಪ್ಪು ಲೈಟ್ ಹಾಕಲ್ಲ ಹ್ಯಾಪಿ ಬರ್ತ್ಡೇ ನೋಡಿ ನಿಮ್ಗೋಸ್ಕರ ಬೆಂಗಳೂರು ಮತ್ತೆ ರಿಟರ್ನ್ ಬಂದು ಎಲ್ಲ ನಮ್ಮ ಮಕ್ಕಂಗೆ ವಿಶ್ ಮಾಡ್ಬಿಡಿ. ಫುಲ್ ಜೋರಾಗಿ ಸೆಲೆಬ್ರೇಟ್ ಮಾಡ್ಕೊಂಡವಳೆ. ಇವಾಗ ನಮ್ಗೆಲ್ಲ ಪಾರ್ಟಿ ಕೊಡ್ತಾಳೆ. ಈಗ ಕೇಕ್ ಕಟ್ ಮಾಡ್ಸೋಣ. ಮತ್ತೆ ಸಾಕು ಆಫ್ ಮಾಡಿ. ಆಫ್ ಮಾಡಲ್ಲ ನಾನು. ಬಿಡೆ ನೀನು ನ್ಯಾಚುರಲ್ ಬ್ಯೂಟಿ ತೆಗಿ ಮತ್ತೆ ನಾನಿದು. ಸಂತೂರ್ ಮಮ್ಮಿ ಹೆಂಗಿದ್ರು ಚೆನ್ನಾಗಿರ್ತಾರೆ ಏನಕ್ಕ? ಸಂತೂರ್ ಮಮ್ಮಿ ನನ್ಕಿಂತ ಒಂದು ಹೊಸ ಹೆಂಗೆ ನಾವ್ ಯಾವಾಗ ಬಂದ್ರು ಸ್ಪೆಷಲ್ ಆಗೇ ಬರೋದು. ನಾವು ಬೆಂಗಳೂರಿಂದ ಬಂದಿದ್ದು. ನೋಡಿ ಪೂಜಿ ಅಂತಾನೆ ಕರೆಯೋದು, ಹಂಗಾಗಿ ಪೂಜಿ ಅಂತ ಹಾಕ್ಸಿದೀನಿ. ಫ್ಲವರ್ ಹಿಂಗಿಡ್ರು. ಏನ್ ಸಮಾಚಾರ? ಹಾ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಶುಭಾಶಯಗಳು. ನಗುತ್ತಾ ಬಾಳು ನೀನು 100 ವರ್ಷ. 29 ವರ್ಷ. ನೆಕ್ಸ್ಟ್ ವರ್ಷ 30 ವರ್ಷ ನಮ್ಮ ಮಕ್ಕಳಿಗೆ ವಯಸ್ಸಾಗೋಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಿಂಗೆ ಲೈಫ್ಲಾಂಗು ಚೆನ್ನಾಗಿರಿ ನನ್ನ ಮಕ್ಕಳ. ನಮ್ಮ ಅಪ್ಪು ಎಲ್ಲ ಅಪ್ಡೇಟ್ಸ್ ಕೊಡ್ತಾನೆ, ಯಾರು ಬರ್ತಾರೆ ಯಾರು ಹೋಯ್ತಾರೆ. ಹಾಯ್ ಚಂದು. ಬನ್ನಿ. ಅರುಣ್ ಐಸ್ ಕ್ರೀಮ್ ಬಂದಿದೆ. ಉರ್ಬ್ಲೇ ಇಲ್ವಲ್ಲ ಪೂಜಿ? ನಮ್ಮತ್ತೆ ಸ್ಟಡಿ ಆಗೋಯ್ತು. ವಿಡಿಯೋ ಆನ್ ಮಾಡಿದ ತಕ್ಷಣ ಸ್ಟಡಿ. ಹಂಗೆ ನೀವು ಗೌರಮ್ಮ, ಇಂದ್ರಮ್ಮ, ಪೂಜಮ್ಮ ಎಲ್ಲ ನನ್ ಬುಡಕ್ಕೆ ಯಾಕೆ ಬರ್ತೀಯಾ? ನಿನ್ ಮಗಳು. ನಮ್ಮ ಅತ್ತೆ ಹೆಸರು ಇಂದ್ರಮ್ಮ, ಗೌರಮ್ಮ. ಸೊ ಚಂದು ದಿಲ್ಪಸ್ ಅಂತ ಅನ್ಕೊಂಡಿದ್ದಾನೆ. ಚೆನ್ನಾಗಿದೆ ಚಂದು, ಸೂಪರ್. ನಮ್ಮ ಅಪ್ಪು ಬುಲ್ಲಿ ಐಸ್ ಕ್ರೀಮ್ ತಿಂತಾ ಇದ್ದಾನೆ. ಅರುಣ್ ಐಸ್ ಕ್ರೀಮ್. ಅಪ್ಪು ಬುಲಿ ಏನೋ ಗುಂಡಾಡಿ ಗುಂಡ. ನನಗೆ ಸರ್ಪ್ರೈಸ್ ಕೊಡಕ್ ಕೇಳ್ದೆ ಬಂದ್ಲು. ಇವ್ನ ಇಲ್ಲಿ ಕುತ್ಕೊಂಡು ಅಲ್ಲಿಂದ ನೋಡ್ಬಿಟ್ಟು ಮದುವೆ ಅಕ್ಕ ಬಂತು ಅಂತ ಅಂದ್ಬಿಟ್ರ. ಹೋಗ್ಲಿ ಬಿಡು, ಅವನು ಗೊತ್ತಾಗಿಲ್ಲ. ಚಂದು ತಂದಿರೋದಕ್ಕೆ ಇವತ್ತು ಮಳೆ ಬರ್ತದೆ. ಹೌದಾ? ಅದೇ ಇವಾಗ ಸರಿ ಹೋಗ್ಲಿ ಅಂತ ತಂದಿದ್ ಏನು ಹುಷಾರಿಲ್ಲ. ಮದಿನಿಂದ ಮಧ್ಯಾಹ್ನ ಬಂದು ಹುಷಾರಿಲ್ಲ, ನನಗೆ ತಲೆನೋವು ಮಿಂಚ್ತಾ ಇದೆಯಲ್ಲತ್ತೆ. ಹಸಿರು ಸೀರೆ ಹಾಕೊಂಡು, ಕೆಂಪು ಹಸಿರು. ಟೀನ ಕಾಫಿನ ಈಗ ಟೀ ಮಾಡ್ತೀನಿ. ಸರಿ. ಮನೇಲಿ 3 ಜನ 4 ಜನ ವ್ಲಾಗರ್ ಇದ್ರು ನೋಡಿ ಗೈಸ್, ಇದೇ ಪರಿಸ್ಥಿತಿ. ಕ್ಯಾಮ್ರಾ ಅಟ್ಯಾಕ್ ಮಾಡಿ. ಪೂಜಾ ಅಳ್ಬೇಡ. ನಾನೇ ಕಳ್ಳಿ ಓಕೆ, ನಾವೆಲ್ಲ ಹೊರಡ್ತಾ ಇದೀವಿ. ನನ್ ಬಿಟ್ಟು ಹೋಗ್ಬೇಕು ಅಂತ ಮದನ ಅಳ್ತಾವನೆ ಅಲ್ವೇನಾ? ಇಷ್ಟು ಕ್ಲೋಸ್ ಆಗಿದ್ದಿ ನನ್ಗೊಂದು ಫೋನ್ ಮಾಡ್ಲಿಲ್ಲ ಗೈಸ್. ವಿಶ್ ಮಾಡಿಲ್ಲ ಅಂತ ಹೇಳೋದನ್ನ. ಇಲ್ಲ, ಸ್ಟೇಟಸ್ ಹಾಕೋನೆ, ವಿಶ್ ಮಾಡೋನೆ, ಆದ್ರೆ ಫೋನ್ ಮಾಡ್ಲಿಲ್ಲ. ಎರಡು ಕಡೆ ಹಾಕಿದೀನಿ. ವಾಟ್ಸ್ಆಪ್ ಹಾಕಿ, ಇದು ವಾಟ್ಸ್ಆಪ್ ಹಾಕಿದೀನಿ, ಇನ್ಸ್ಟಾಗ್ರಾಮ್ ಹಾಕಿದೀನಿ, ಸ್ನ್ಯಾಪ್ಚಾಟ್ ಅಲ್ಲಿ ಹಾಕಿದೀನಿ. ಸ್ನ್ಯಾಪ್ಚಾಟ್ ಅಲ್ಲೂ ಹಾಕಿದ್ದೇನಪ್ಪ. ಟೆಲಿಗ್ರಾಮ್ ಅಲ್ಲೂ ಹಾಕಿದೀನಿ. ಬರೀ ಟವು. ಸರಿ, ಬಾಯ್ ಬಾಯ್.